ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಪವರ್ ಟಿವಿಗೆ ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ಮಾತನಾಡಿದ್ದಾರೆ. ರಾಮನಗರ ಎಸ್ಪಿ ಕಚೇರಿಗೆ ಮೊದಲಿಗೆ ಸಂತ್ರಸ್ತೆ ದೂರನ್ನು ಕೊಡೋದಕ್ಕೆ ತೆರಳಿದ್ರು. ಅದಾದ ಮೇಲೆ ಎಸ್ಪಿ ಕಚೇರಿಯಲ್ಲಿ ಕೊಟ್ಟ ಸೂಚನೆಯ ಅನ್ವಯ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. 40 ವರ್ಷದ ಮಹಿಳೆ ವಿಚಾರಣೆ ಸಂಬಂಧ ಬಂದಿದ್ರು. ವಿಚಾರಣೆ ವೇಳೆ ಕೆಲ ಆರೋಪಗಳನ್ನು ಮಾಡಿದ್ದಾರೆ. ಆರ್.ಆರ್. ನಗರದ ಶಾಸಕ ಮುನಿರತ್ನ ವಿರುದ್ಧ ಅವರು ಆರೋಪಿಸಿದ್ದಾರೆ. ಈ ಸಂಬಂಧ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ಮಾತನಾಡಿದ್ದಾರೆ. ರಾಮನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಈ ಪ್ರಕರಣ ಸಂಬಂಧ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದನ್ನ ರಾಮನಗರ ಎಸ್ಪಿ ಪವರ್ ಟಿವಿ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕಾರ್ತಿಕ್ ರೆಡ್ಡಿ ರಾಮನಗರ ಎಸ್ಪಿ, ಬಹಳ ಸೂಕ್ಷ್ಮ ಕೇಸ್ ಇದು, ಹೆಚ್ಚಿಗೇನು ಹೇಳೋದಕ್ಕಾಗೋದಿಲ್ಲ. 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ನ್ಯಾಯಾಲಯದ ಸೂಚನೆಯಂತೆಯೇ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಾಜರನ್ನು ಕೂಡ ನಡೆಸಲಾಗ್ತಿದೆ ಅಂತ ಪವರ್ ಟಿವಿಗೆ ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ಮಾತನಾಡಿದ್ದಾರೆ. ನಿನ್ನೆ ದಿವಸ ಸುಮಾರು 40 ವರ್ಷದ ಒಬ್ಬರು ಮಹಿಳೆ ನಮ್ಮ ಒಂದು ಅರ್ಜಿ ವಿಚಾರವಾಗಿ DSP ರಾಮನಗರ ಮುಂದೆ ವಿಚಾರಣೆಗೆ ಹಾಜರಾದಾಗ ಅವರ ಸ್ಟೇಟ್ಮೆಂಟಲ್ಲಿ ಒಂದು ಕಾಗ್ನಿಸಬಲ್ ಅಫೆನ್ಸ್ನ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂಗೆ DSP ಅವರ ಆದೇಶ ಮೇಲೆ ನಿನ್ನೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 312/24 ಒಂದು ಎಫ್ಐಆರ್ ಆಗಿದೆ. ಅದರಲ್ಲಿ ಆರ್.ಆರ್. ನಗರದ ಶಾಸಕರಾದ ಮುನಿರತ್ನ ಮತ್ತು ಇತರರು 6 ಜನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಕೇಸು ಭಾಳ ಸೆನ್ಸಿಟಿವ್ ಇರೋ ಕಾರಣದಿಂದ ಅದನ್ನು DSP ರಾಮನಗರ ಅವರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ವಹಿಸಿ ಅವರೀಗ ಕೇಸ್ ತನಿಖೆಯನ್ನು ಕೈಗೊಂಡಿದ್ದಾರೆ. ಏನು ಕೋರ್ಟ್ ಆದೇಶಗಳಿದೆ, ಈ ಥರ ಸೆನ್ಸಿಟಿವ್ ಕೇಸಸ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗಿದೆ, ಅದರ ಪ್ರಕಾರ ನಾವು ಪ್ರಾಪರ್ ಪ್ರೊಸೀಜರ್ಸ್ ಫಾಲೋ ಮಾಡಿ ತನಿಖೆಯನ್ನು ಮಾಡ್ತೇವೆ.